ಈ ದೇಶ ಕಂಡಂತ ಅಪ್ರತಿಮ ರೈತ ನಾಯಕ, ಭರತಖಂಡವನ್ನ ಆಳಿದಂತ ನಮ್ಮೆಲ್ಲರ ಹಿರಿಯ ಚೇತನ, ವಿಶೇಷವಾಗಿ ರೈತರಿಗೆ ಅವರ ಬದುಕನ್ನು ಮುಡುಪಾಗಿಟ್ಟು ಇಡೀ ಅಧಿಕಾರಕ್ಕಿಂತ ಹೆಚ್ಚಾಗಿ ರೈತರು ಬಡವರ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದು ಇವತ್ತು 93 ವರ್ಷಗಳ ವಸಂತವನ್ನು ಪೂರೈಸಿ 94ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಮಣ್ಣಿನ ಮಗ HD ದೇವೇಗೌಡ ಸಾಹೇಬ್ರವರು 94ನೇ ವರ್ಷಕ್ಕೆ ಈ ದಿನ ಕಾಲಿಡ್ತಾ ಇದ್ದಾರೆ. ಅವರ ಹುಟ್ಟುಹಬ್ಬ ಇವತ್ತು ನಾವು ಮಳವಳ್ಳಿನಲ್ಲಿ ಅವರ ಹುಟ್ಟುಹಬ್ಬವನ್ನು ಬಹಳ ಪ್ರೀತಿಯಿಂದ ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಮಳವಳ್ಳಿಯ ಕೋಟೆಯ ಗಂಗಾಧರೇಶ್ವರ ದೇವರಿಗೆ ಪೂಜೆ ಸಲ್ಲಿಸುವುದರ ಮುಖಾಂತರ ಮತ್ತೆ ಇದಾದ ನಂತರದಲ್ಲಿ ಸರ್ಕಾರಿ ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆ ಮಳವಳ್ಳಿ ರೋಗಿಗಳಿಗೆ ಹಾಲು ಹಣ್ಣನ್ನು ಹಂಚುವುದರ ಮುಖಾಂತರ ಅವರು ಇನ್ನೂ ದೀರ್ಘಕಾಲ ನಮ್ಮ ಜೊತೆ ಇರಬೇಕು ಮತ್ತು ಆರೋಗ್ಯವಂತರಿಗಾಗಿರಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಆಶಯ ಆಗಿದೆ. ಅದರಿಂದ ಇಡೀ ತಾಲೂಕಿನಾದ್ಯಂತ ಅಭಿಮಾನಿಗಳು ಇವತ್ತು ದೇವೇಗೌಡ ಸಾಹೇಬ್ರವ್ರನ್ನ ಬಹಳ ಹೆಚ್ಚು ಪ್ರೀತಿಸ್ತಕ್ಕಂಥ ಜನ ಮಳವಳ್ಳಿ ತಾಲೂಕಿನಲ್ಲಿ ಇದ್ದಾರೆ. ಜೊತೆಗೆ ರಾಜ್ಯದಲ್ಲಿ, ಜಿಲ್ಲೆನಲ್ಲಿ ಎಲ್ಲ ಕಡೆ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಕೂಡ ಮಳವಳ್ಳಿನಲ್ಲಿ ಅವರ ಹುಟ್ಟುಹಬ್ಬವನ್ನು ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿ, ರಾಜ್ಯ ಪದಾಧಿಕಾರಿಗಳು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು ಮತ್ತು ಪುರಸಭಾ ಸದಸ್ಯರುಗಳು, ಎಲ್ಲ ಸಹಕಾರ ಸಂಘದ ನಿರ್ದೇಶಕರು ಮತ್ತು ಸದಸ್ಯರುಗಳು ಮತ್ತು ನಮ್ಮ ಪಕ್ಷದ ಯುವ ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ದೇವೇಗೌಡ ಸಾಹೇಬ್ರವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸಂತೋಷದಿಂದ. ಈ ತಾಲೂಕಿನ ಮಹಾಜನತೆ ಎಲ್ಲರ ಪರವಾಗಿ ದೇವೇಗೌಡ ಸಾಹೇಬ್ರಿಗೆ ಮತ್ತೊಂದು ಸಾರಿ ಆಯುರ ಆರೋಗ್ಯ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಮಸ್ಕಾರ, ಧನ್ಯವಾದ. ರೀತಿಯ ಯುವ ನಾಯಕರು ಈಗ ಅವರು ಕೂಡ ಪಕ್ಷದ ನೇತೃತ್ವವನ್ನು ವಹಿಸಿಕೊಂಡು ಯುವಕರನ್ನ ಸಂಘಟನೆ ಮಾಡೋ ಕಡೆ ಗಮನ ಹರಿಸಿ ಈ ರಾಜ್ಯದಲ್ಲಿ ಯುವಕರ ಪಡೆಯನ್ನ ಕಟ್ಟತಕ್ಕಂಥ ಮತ್ತು ಪಕ್ಷವನ್ನ ಬಲಪಡಿಸ್ತಕ್ಕಂಥ, ದೇವೇಗೌಡ ಸಾಹೇಬರು ಕಟ್ಟಿರ್ತಕ್ಕಂಥ JDS ಪಕ್ಷವನ್ನ ಬಲಪಡಿಸ್ತಕ್ಕಂಥ ಕೆಲಸವನ್ನ ಶ್ರೀಮಾನ್ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಅವ್ರ ಜೊತೆ ನಾವೆಲ್ಲ ನಿಲ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದ್ದೇನೆ. ಒಂದು ವಿಶೇಷತೆ ಏನಪ್ಪಾ ಅಂದ್ರೆ, ಮಳವಳ್ಳಿ ತಾಲೂಕಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಆಶಯದಂತೆ ಯುವ ಮುಖಂಡನನ್ನ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಅದು ಒಂದು ನಿಖಿಲ್ ಕುಮಾರಸ್ವಾಮಿ ಅವರ ಯುವ ಪಡೆಗೆ ಒಂದು ಶಕ್ತಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿದ್ದೆ. ಸರ್, ಸರ್ಕಾರ ಚುನಾವಣೆಗಳ ನಡೆಸಿ ಬಹಳ ತಾರತಮ್ಯ ವಹಿಸ್ತಾ ಇದೆ. ಅವ್ರ ಕೈಯಲ್ಲಿ ಸೋಲ್ತೀವನ್ ಗೊತ್ತು. ಅವರು ಸರ್ಕಾರದವರು ಯಾವ ಚುನಾವಣೆ, ಗ್ರಾಮ ಪಂಚಾಯತಿಯಿಂದ ಹಿಡಿದು ಎಲ್ಲಾ ಚುನಾವಣೆಗಳಲ್ಲೂ ಕೂಡ, ಈಗ ಕಾರ್ಪೊರೇಷನ್ ಆಗಿರ್ಬೋದು, ನಗರಸಭೆ, ಪುರಸಭೆ ಆಗಿರ್ಬೋದು, ZP TP ಆಗಿರ್ಬೋದು, ಯಾವ ಚುನಾವಣೆಗೆ ನಿಂತರೂ ಕೂಡ ನಾವು ಸೋಲ್ತೀವಿ ಅಂತ ಹೇಳ್ತಕ್ಕಂಥ ಒಂದು ಮಾಹಿತಿ ಇದೆ. ಅವ್ರಿಗೆ ಇಂಟೆಲಿಜೆನ್ಸ್ ಅವ್ರ ಹತ್ರನೇ ಇದೆ. ಆ ಉದ್ದೇಶದಿಂದ ಇವರು, ಈ ಕಾಂಗ್ರೆಸ್ನವರು, ಯಾವುದೇ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮಾಡಲಿಕ್ಕೆ ಅವರು ಮುಂದೆ ಬರ್ತಾ ಇಲ್ಲ. ಇನ್ನು ಕೇವಲ 2 ವರ್ಷ ಮಾತ್ರ ಇದೆ. ಈಗಾಗಲೇ 3 ವರ್ಷ ಕಳೆದೋಗಿದೆ ಅವ್ರ ಸರ್ಕಾರ ಬಂದು. ಇವತ್ತು ಅವ್ರ ಸರ್ಕಾರ ಬಹಳ ದಿವಾಳಿ ಎದ್ದೋಗಿದೆ. ದಿವಾಳಿ ತನದಿಂದ ಕೂಡಿದೆ ಅವರ ಸರ್ಕಾರ, ದಿವಾಳಿ ಎದ್ದೋಗಿದೆ. ಅದರಿಂದ ಈ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಅವರು ಮಾಡಲ್ಲ. ಕಾರಣ ಅವರು ಸೋಲ್ತೀವಿ ಅಂತಕ್ಕಂಥ ಭಯ ಇದೆ ಅವ್ರಿಗೆ, ಅದಕ್ಕೆ ಅವರು ಮಾಡ್ತಾರೆ.